Hello my dear students and my dear friends. Welcome to Learn Easily channel. Do not ask of me my love. A poem, explanation and summary. First PUC English poem. ಈ ಒಂದು ವಿಡಿಯೋದಲ್ಲಿ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈ ಪದ್ಯದ ಒಂದು ಎಕ್ಸ್ಪ್ಲನೇಷನ್ ಕನ್ನಡದ ವಿವರಣೆಯೊಂದಿಗೆ ಕನ್ನಡದ ಒಂದು ಸಾರಾಂಶವನ್ನು ಇಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನೀವು ನೋಡ್ತಾ ಇರ್ತಕ್ಕಂತಹ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಒಂದು PDF ನಿಮಗಾಗಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ. ವಿಡಿಯೋನ ಪೂರ್ತಿಯಾಗಿ ಇದರ ಸಾರಾಂಶವನ್ನು ಮತ್ತು ಎಕ್ಸ್ಪ್ಲನೇಷನನ್ನು ಕೇಳಿ ನಂತರ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲನೇ ಬಾರಿಗೆ ನೀವು ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ಒಂದು ಪದ್ಯದಲ್ಲಿ ಕವಿ ತಿಳಿಸ್ಕೊಡ್ತಾ ಇದ್ದಾರೆ, ತನ್ನ ಪ್ರೇಯಸಿಗೆ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂದರೆ ಪ್ರಿಯತಮೆ ನನ್ನ ಪ್ರೀತಿಯನ್ನು ಕೇಳಬೇಡ ಅಂತ. ಅಂದರೆ ಅರ್ಥ ಇಷ್ಟೇ, ನನ್ನ ಪ್ರೀತಿ ನಿನಗಾಗಿದೆ, ಮೊದಲು ನಾನು ನಿನ್ನನ್ನು ಬಹಳಷ್ಟು ಪ್ರೀತಿ ಮಾಡಿದ್ದೆ, ನಾವು ಪ್ರೇಮಿಗಳು, ಆದರೆ ಕಾಲಾಂತರದಲ್ಲಿ ಅಂದರೆ ಮೊದಲಿದ್ದ ಹಾಗೆ ನನ್ನ ಪ್ರೀತಿಯನ್ನು ಈಗ ಬಯಸಬೇಡ ಅಂತಕ್ಕಂಥ ಅರ್ಥವನ್ನು ಹೇಳುತ್ತೆ. ಇಲ್ಲಿ ಪ್ರೀತಿಯಲ್ಲಿ ಮುಳುಗ್ತಕ್ಕಂಥ ಪ್ರೇಮಿಗಳು ಎಲ್ಲವನ್ನ ಮರೆತಿರ್ತಾರೆ, ಆ ಪ್ರೀತಿಯೇ ಪ್ರಪಂಚ ಅನ್ನೋದರಲ್ಲಿರ್ತಾರೆ. ಆದರೆ ವರ್ಷಗಳು ಉರುಳಿದ ಹಾಗೆ ಮೊದಲಿನ ಪ್ರೀತಿ ಹಾಗೆ ಇರೋದಿಲ್ಲ. ಪ್ರೀತಿ ಪ್ರಾರಂಭವಾದಾಗ ಬಹಳ ಉತ್ಸುಕರಾಗಿರ್ತಾರೆ, ಬಹಳ ಎಂಜಾಯ್ ಮಾಡ್ತಾ ಇರ್ತಾರೆ. ಕಾಲಾಂತರದಲ್ಲಿ ಅವರು ಮದುವೆ ಆಗ್ಬೋದು ಅಥವಾ ಆ ಪ್ರೇಮಿಗಳ ದಿನಗಳು ಉರುಳ್ತಾ ಇದ್ದ ಹಾಗೆ ಮೊದಲಿನ ದಿನಗಳಲ್ಲಿದ್ದಂತಹ ಪ್ರೀತಿ ಕೊನೆಯ ದಿನಗಳಲ್ಲಿ ಅದು ಕಾಣಸಿಗೋದಿಲ್ಲ. ಸೊ ಅಲ್ಲಿ ಕವಿ ಈ ಒಂದು ವಿಷಯದ ಬಗ್ಗೆ ತನ್ನ ಪ್ರಿಯತಮಗೆ ಹೇಳ್ತಾ, ಮೊದಲಿನ ಹಾಗೆ ನನ್ನ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡ, ನನಗೆ ಹಲವಾರು ಬೇರಾರು ಕೆಲಸಗಳಿದೆ, ಬರೀ ಪ್ರೀತಿಯೇ ಅಲ್ಲ ದುಃಖವಿದೆ, ಪ್ರಪಂಚದಲ್ಲಿ ನಾನು ನೋಡಬೇಕಾಗಿರ್ತಕ್ಕಂಥ ಹಲವಾರು ವಿಷಯಗಳಿದೆ, ಆದ್ದರಿಂದ ಮೊದಲಿನ ಹಾಗೆ ನನ್ನ ಪ್ರೀತಿಯನ್ನು ನೀನು ಬಯಸಬೇಡ ಅಂತಕ್ಕಂಥ ಒಂದು ಥೀಮನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಬನ್ನಿ ಆ ಒಂದು ಪದ್ಯದ ಸಾಲುಗಳಿಗೆ ಹೋಗೋಣ. ಇಲ್ಲಿದೆ, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಐ ಲವ್ ಒನ್ಸ್ ಐ ಹ್ಯಾಡ್ ಫಾರ್ ಯು. ಅಂದರೆ ಅಲ್ಲಿ ತನ್ನ ಪ್ರೇಯಸಿಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಯನ್ನು ನೀನು ಬಯಸಬೇಡ, ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು. ಒನ್ಸ್ ಅಂದಾಗ ಹಿಂದೆ, ನಮ್ಮ ಪ್ರೀತಿ ಪ್ರಾರಂಭವಾದಾಗ ನನ್ನ ಬಳಿ ನಿನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೆ, ಅದೇ ಪ್ರೀತಿಯನ್ನು ನೀನು ಈಗ ಬಯಸಬೇಡ, ಅದೇ ಪ್ರೀತಿಯನ್ನು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಸೊ ಆಗ ದಿನಗಳಲ್ಲಿ ನಾನು ಬಹಳ ಪ್ರೀತಿ ಮಾಡ್ತಾ ಇದ್ದೆ, ನೀನೇ ನನ್ನ ಪ್ರಪಂಚ ಅಂತಕ್ಕಂಥದ್ರಲ್ಲಿದ್ದೆ, ಆದರೆ ಈಗಲೂ ಸಹ ಅದೇ ರೀತಿ ನೀನು ನನ್ನ ಕಡೆಯಿಂದ ಆ ಪ್ರೀತಿಯನ್ನು, ಆ ಲವ್ವನ್ನು ನೀನು ಬಯಸಬೇಡ ಅಂತ ಹೇಳ್ತಾ ಇದ್ದಾರೆ. ದೆರ್ ವಾಸ್ ಎ ಟೈಮ್ ವೆನ್ ಲೈಫ್ ವಾಸ್ ಬ್ರೈಟ್ ಆ್ಯಂಡ್ ಯಂಗ್ ಆ್ಯಂಡ್ ಬ್ಲೂಮಿಂಗ್ ಆ್ಯಂಡ್ ಯುವರ್ ಸಾರೋ ವಾಸ್ ಮಚ್ ಮೋರ್ ದ್ಯಾನ್ ಎನಿ ಅದರ್ ಪೇನ್. ಅಲ್ಲಿ ತನ್ನ ಪ್ರಿಯತಮಗೆ ಹೇಳ್ತಾ ಇದ್ದಾರೆ, ನಾವು ಪ್ರೀತಿಯನ್ನು ಮಾಡಲು ಪ್ರಾರಂಭಿಸಿದಾಗ ನನಗೆ ಬಹಳಷ್ಟು ಸಮಯ ಇತ್ತು, ಲೈಫ್ ವಾಸ್ ಬ್ರೈಟ್, ಈ ಒಂದು ಲೈಫ್ ಅಂತಕ್ಕಂಥದ್ದು ಬಹಳ ಹೊಳಪು ಬ್ರೈಟ್ ಆಗಿತ್ತು, ಅಂದರೆ ತುಂಬ ಖುಷಿಯಾಗಿತ್ತು. ಯಂಗ್ ಆ್ಯಂಡ್ ಬ್ಲೂಮಿಂಗ್, ಆ ಸಮಯಗಳಲ್ಲಿ ನಾವು ಯುವಕರಾಗಿದ್ವಿ ಮತ್ತು ನಮ್ಮ ಪ್ರೀತಿ ಅಂತಕ್ಕಂಥದ್ದು ಹರಳುತ್ತಾ ಇತ್ತು, ಬಹಳ ಚೆನ್ನಾಗಿತ್ತು. ಆ್ಯಂಡ್ ಯುವರ್ ಸಾರೋ ವಾಸ್ ಮಚ್ ಮೋರ್ ದ್ಯಾನ್ ಎನಿ ಅದರ್ ಪೇನ್. ಆದರೆ ನಿನ್ನ ದುಃಖ, ಆ ಸಮಯದಲ್ಲಿ ನೀನೇನಾದರೂ ದುಃಖ ಪಟ್ಟರೆ ಇಟ್ ಈಸ್ ಮಚ್ ಮೋರ್ ದ್ಯಾನ್ ಎನಿ ಅದರ್ ಪೇನ್. ಆ ನಿನ್ನ ದುಃಖವು ನನಗೆ ಎಲ್ಲ ನೋವುಗಳಿಗಿಂತ ಅತಿ ಹೆಚ್ಚಾಗಿತ್ತು. ನನಗೆ ಯಾವುದೇ ನೋವಿಗಿಂತ ನೀನು ಏನಾದರೂ ದುಃಖಪಟ್ಟರೆ ಅದೇ ನನ್ನ ಹೆಚ್ಚಿಗೆ ನೋವಾಗ್ತಾ ಇತ್ತು. ಆ ರೀತಿ ನಮ್ಮ ಪ್ರೀತಿ ಅರಳಿತ್ತು, ನಮ್ಮ ಪ್ರೀತಿ ಆ ರೀತಿ ಇತ್ತು. ನಿನ್ನ ಮೇಲೆ ನನಗೆ ಅಷ್ಟು ಪ್ರೀತಿ ಇತ್ತು, ಅಷ್ಟು ಲವ್ ಮಾಡ್ತಾ ಇದ್ದೆ ನಿನ್ನನ್ನು. ನೀನು ಸ್ವಲ್ಪ ದುಃಖಪಟ್ಟರು ನನಗೆ ಅದು ಪ್ರಪಂಚದಲ್ಲಿ ಅತಿ ಹೆಚ್ಚು ನೋವನ್ನು ನನಗೆ ಕೊಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯುವರ್ ಬ್ಯೂಟಿ ಗೇವ್ ದ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್. ಯುವರ್ ಐಸ್, ಎಸ್ ಯುವರ್ ಐಸ್ ವರ್ ಎವ್ರಿಥಿಂಗ್ ಎಲ್ಸ್ ವಾಸ್ ವೇನ್. ನೋಡಿ, ಈ ಸಾಲಿನಲ್ಲಿ ನೋಡಿದಾಗ ಆ ಪ್ರಿಯತಮಗೆ ಹೇಳ್ತಾ ಇದ್ದಾನೆ, ನಿನ್ನ ಬ್ಯೂಟಿ ಎಷ್ಟು ನೀನು ಸುಂದರವಾಗಿದ್ದೆ ಅಂದಾಗ ಇಟ್ ಗಿವ್ಸ್ ಎ ಯೂತ್ ಟು ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್. ಸ್ಪ್ರಿಂಗ್ ಅಂದರೆ ವಸಂತ ಕಾಲದಲ್ಲಿ ಹೂವುಗಳೆಲ್ಲ ಹರಳಿ ಮರಗಳೆಲ್ಲ ಚಿಗುರಿ ನಿಂತು ಎಷ್ಟು ಸೌಂದರ್ಯವಾಗಿತ್ತು. ನೀನು ಎಷ್ಟು ಸುಂದರವಾಗಿದ್ದೆ ಅಂದರೆ ಆ ವಸಂತ ಕಾಲದ ಸೌಂದರ್ಯಕ್ಕೆ ಯೌವನವನ್ನು ನೀನು ತುಂಬ್ತಾ ಇದ್ದೆ, ಅಂದರೆ ಅದಕ್ಕಿಂತ ಎಷ್ಟು ಪಟ್ಟು ನೀನು ಸುಂದರವಾಗಿದ್ದೆ. ಆ ವಸಂತ ಕಾಲದ ಸೌಂದರ್ಯಕ್ಕೆ ನೀನು ಯೌವನವನ್ನು ತುಂಬುತ್ತಾ ಇದ್ದೆ, ಅದನ್ನು ದುಪ್ಪಟ್ಟು ಮಾಡುವ ಹಾಗೆ ನಿನ್ನ ಸೌಂದರ್ಯ ಇತ್ತು. ಎಸ್, ನಿನ್ನ ಕಣ್ಣುಗಳು, ಆ ನಿನ್ನ ಕಣ್ಣುಗಳೇ ನನಗೆ ಎಲ್ಲವೂ ಸಹ, ಆ ಕಣ್ಣುಗಳ ಸೌಂದರ್ಯವೇ ನನಗೆ ಎಲ್ಲವೂ ಸಹ. ಆ ನಿನ್ನ ಕಣ್ಣುಗಳನ್ನು ಬಿಟ್ಟಾಗ ಈ ಪ್ರಪಂಚ ಮಿಕ್ಕಿದ್ದೆಲ್ಲವೂ ವೇಯಿನ್ ಅಂದಾಗ ನಶ್ವರ ಅಂತ. ನಿನ್ನ ಕಣ್ಣುಗಳೇ ಅಷ್ಟು ಅದ್ಭುತ, ನಿನ್ನ ಪ್ರೀತಿ ಅಷ್ಟು ನಾನು ನಿನ್ನ ಮೇಲೆ ನನ್ನ ಲವ್ವನ್ನು ಇಟ್ಕೊಂಡಿದ್ದೆ, ನೀನೇ ನನಗೆಲ್ಲವೂ, ನೀನೇ ನನ್ನ ಪ್ರಪಂಚ. ನಿನ್ನ ಕಣ್ಣುಗಳನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಸೌಂದರ್ಯವೂ ಸಹ ಒಂದು ರೀತಿ ನಶ್ವರ, ಅದರ ಮುಂದೆ ಯಾವುದು ಸಾಟಿ ಇಲ್ಲ ಅನ್ನೋ ರೀತಿಯಲ್ಲಿ ಆ ಕವಿ ಏನು ಮಾಡ್ತಾ ಇದ್ದಾರೆ, ತನ್ನ ಪ್ರೇಯಸಿಗೆ
ತಿಳಿಸ್ತಾ ಇದ್ದಾರೆ. ಇನ್ನು ಮುಂದುವರೆದು ಆ ಒಂದು ಸಾಲುಗಳಲ್ಲಿ ನೋಡಿದಾಗ ಮತ್ತೊಮ್ಮೆ ಆ ಒಂದು ಮೊದಲನೇ ಸಾಲುಗಳನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು. ದಯವಿಟ್ಟು ನನ್ನಲ್ಲಿ ಮತ್ತೆ ನಾನು ನಿನ್ನ ಮೇಲೆ ಇಟ್ಟಿದ್ದಂತಹ ಮೊದಲಿನಲ್ಲಿ ಇಟ್ಟಿದ್ದಂತಹ ಆ ಪ್ರೀತಿಯನ್ನು ಮತ್ತೊಮ್ಮೆ ನಿನ್ನ ನನ್ನ ಕಡೆಯಿಂದ ಬಯಸಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. Woven in silk and satin and brocade, those dark and brutal cruises of countless centuries, bodies bathed in blood, smeared with dust, sold from marketplace to marketplace, bodies risen from cauldron of disease, pus dripping from their festering sores. My eyes must also turn to these. ಇಲ್ಲಿ ಆ ಕವಿ ಯಾಕೆ ನನ್ನ ಕಡೆಯಿಂದ ಮೊದಲಿನ ಹಾಗೆ ಪ್ರೀತಿಯನ್ನು ಬಯಸಬೇಡ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಸಿಲ್ಕ್ ಅಂದಾಗ ರೇಷ್ಮೆ ಬಹಳಷ್ಟು ಬೆಲೆ ಬಾಳ್ತಕ್ಕಂಥದ್ದು, ಎಲ್ಲರೂ ಇಷ್ಟಪಡ್ತಕ್ಕಂಥ ಆ ರೇಷ್ಮೆಯನ್ನು ನಾವು ಅತ್ಯದ್ಭುತವಾಗಿ ನೇಯ್ಗೆ ಮಾಡ್ತೀವಿ. ದೋಸ್ ಡಾರ್ಕ್ ಆ್ಯಂಡ್ ಬ್ರೂಟಲ್ ಕರ್ಸಸ್ ಆಫ್ ಕೌಂಟ್ಲೆಸ್ ಸೆಂಚುರೀಸ್, ಆ ಒಂದು ಸಿಲ್ಕ್ನ ಹಾಗೆ ನಾವು ಮಾಡ್ತಾ ಹೋಗ್ತೀವಿ. ಆದರೆ ಈ ಒಂದು ಪ್ರಪಂಚದಲ್ಲಿ ಆ ಸೌಂದರ್ಯದ ಜೊತೆಗೆ ಬಹಳಷ್ಟು ವರ್ಷಗಳಿಂದ ಒಂದು ಬ್ರೂಟಲ್ ಅಂದಾಗ ಒಂದು ಕೆಟ್ಟ ಶಕ್ತಿಗಳು, ಒಂದು ಅಂಧಕಾರ ಅಂತಕ್ಕಂಥದ್ದು ಬೆಳೀತಾ ಬರ್ತಾ ಇದೆ. ಬಾಡೀಸ್ ಬಾತಡ್ ಇನ್ ಬ್ಲಡ್, ಕೆಲವು ದೇಹಗಳು ರಕ್ತದಲ್ಲಿ ಮಿಂದೆದ್ದಿದೆ. ಅಂದರೆ ಇಲ್ಲಿ ಸೈನಿಕರಾಗಿರಬಹುದು, ಯುದ್ಧಗಳಲ್ಲಿ ತಮ್ಮ ದೇಹಗಳಿಂದ ರಕ್ತಗಳನ್ನು ಚೆಲ್ಲಿ ಆ ರಕ್ತಗಳಲ್ಲೇ ಬಾತಡ್ ಒಂದು ಸ್ನಾನ ಮಾಡಿದ ರೀತಿ ಆಗಿದೆ. ಸ್ಮಿಯರ್ಡ್ ವಿತ್ ಡಸ್ಟ್, ಎಷ್ಟೋ ದೇಹಗಳು ಮಣ್ಣನ್ನು ಸೇರಿದೆ. ಎಷ್ಟೋ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಮೈ ತುಂಬ ಆ ಡಸ್ಟನ್ನು ತುಂಬಿಕೊಳ್ತಾ ಇದ್ದಾರೆ. ಸೋಲ್ಡ್ ಫ್ರಮ್ ಮಾರ್ಕೆಟ್ ಪ್ಲೇಸ್ ಟು ಮಾರ್ಕೆಟ್ ಪ್ಲೇಸ್, ಹಲವಾರು ಜನರನ್ನು ನಾವು ಒಂದು ಮಾರ್ಕೆಟ್ ಪ್ಲೇಸಿಂದ ಇನ್ನೊಂದು ಮಾರ್ಕೆಟ್ ಪ್ಲೇಸ್ಗೆ ನಾವೇನು ಮಾಡ್ತಾ ಇದ್ದೀವಿ, ಮಾರಾಟ ಸಹನೂ ಮಾಡ್ತಾ ಇದ್ದೇವೆ. ಬಾಡೀಸ್ ರೈಸನ್ ಫ್ರಮ್ ಕಾಲ್ಡ್ರನ್ ಆಫ್ ಡಿಸೀಸಸ್, ಹಲವಾರು ದೇಹಗಳು ರೋಗಗಳಿಂದ ತುಂಬಿದೆ. ಆ್ಯಂಡ್ ಆ ರೋಗಗಳು ಅದರ ಜೊತೆಗೆ ದೇಹಗಳ ಮೇಲೆ ಗಾಯಗಳಾಗಿದೆ. ಆ ಗಾಯಗಳಿಂದ ಪಸ್ ಅಂದರೆ ಒಂದು ಕೀವು ಸಹ ಬೀಳ್ತಾ ಇದೆ. ಪಾಸ್ಟರಿಂಗ್ ಸೋರ್ಸರ್ ಅಂದಾಗ ಕೆಟ್ಟು ಹುಣ್ಣ ಆಗಿರ್ತಕ್ಕಂಥ ಹುಣ್ಣುಗಳಿಂದ ಕೀವುಗಳು ಸೋರ್ತಾ ಇದೆ. ಮೈ ಐಸ್ ಮಸ್ಟ್ ಆಲ್ಸೋ ಟರ್ನ್ ಟು ದೀಸ್, ಅಂದರೆ ನಾನು ನಿನ್ನ ಸೌಂದರ್ಯವನ್ನೇ ನೋಡಿ ಕುಳಿತರೆ ಆಗೋದಿಲ್ಲ, ನಾನು ಈ ಪ್ರಪಂಚದ ಕಡೆಗೆ ಇವುಗಳೆಲ್ಲವನ್ನು ಸಹ ನಾನು ನೋಡಬೇಕಾಗಿದೆ. ನನ್ನ ಕಣ್ಣುಗಳು ಅವುಗಳನ್ನು ಸಹ ನೋಡಬೇಕಾಗಿದೆ. ನಿನ್ನ ಸೌಂದರ್ಯವನ್ನು ಮಾತ್ರವೇ ನಾನು ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ನನ್ನ ಬಳಿ ಮೊದಲಿದ್ದ ಆ ಒಂದು ಪ್ರೀತಿಯನ್ನು ನಿನಗೆ ಈಗ ಕೊಡಲಾರೆ. ಆ ಕಾಲಗಳು ಉರುಳಿದ ನಂತರ ಈ ಕಾಲಾಂತರದಲ್ಲಿ ನಾನು ಬಹಳಷ್ಟು ಬೇರೆ ವಿಷಯಗಳ ಕಡೆಗೆ ನಾನು ಗಮನ ಕೊಡಬೇಕಾಗಿದೆ ಅಂತ ಹೇಳ್ತಾರೆ. ಯು ಆರ್ ಬ್ಯೂಟಿಫುಲ್ ಸ್ಟಿಲ್ ಮೈ ಲವ್ ಬಟ್ ಐ ಆಮ್ ಹೆಲ್ಪ್ಲೆಸ್. ಹಾಗೆ ತನ್ನ ಪ್ರೇಯಸಿಗೆ ಹೇಳ್ತಾರೆ, ಯು ಆರ್ ಬ್ಯೂಟಿಫುಲ್ ಸ್ಟಿಲ್, ಈಗಲೂ ಸಹ ನೀನು ತುಂಬ ಸುಂದರವಾಗಿದೆಯಾ, ಸೌಂದರ್ಯವತಿ ಆಗಿದೆಯಾ ನನ್ನ ಪ್ರೀತಿ, ಬಟ್ ಐ ಆಮ್ ಹೆಲ್ಪ್ಲೆಸ್ ಟು, ಆದರೆ ನಾನೀಗ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೇನೆ. ನಾನು ನಿನ್ನ ಪ್ರೀತಿಯನ್ನು ಮಾತ್ರನೇ ಆರಾಧಿಸಲು ಸಾಧ್ಯವಾಗ್ತಾ ಇಲ್ಲ. ಆ ಮೊದಲಿನ ಪ್ರೀತಿಯನ್ನು ನಿನಗೆ ನಾನು ಕೊಡೋಕ್ಕೆ ಆಗ್ತಾ ಇಲ್ಲ. ನನ್ನ ಗಮನವನ್ನು ಬೇರೆಡೆಗೆ ನಾನು ಈಗ ಹರಿಸಬೇಕಾಗಿದೆ. ಫಾರ್ ದೇರ್ ಆರ್ ಅದರ್ ಸಾರೋಸ್ ಇನ್ ದ ವರ್ಲ್ಡ್ ದ್ಯಾನ್ ಲವ್. ಪ್ರೀತಿ ಅಷ್ಟೇ ಅಲ್ಲ, ಈ ಒಂದು ಪ್ರಪಂಚದಲ್ಲಿ ಬಹಳಷ್ಟು ದುಃಖಗಳು ಇದೆ, ಬಹಳಷ್ಟು ಕೆಟ್ಟ ವಿಷಯಗಳಿದೆ, ಬಹಳಷ್ಟು ವಿಷಯಗಳನ್ನು ನಾನು ನೋಡಬೇಕಾಗಿದೆ. ಆ ಒಂದು ಸಾಲನ್ನು ನೋಡಿ, ದೇರ್ ಆರ್ ಅದರ್ ಸಾರೋಸ್ ಇನ್ ದ ವರ್ಲ್ಡ್ ದ್ಯಾನ್ ಲವ್. ಪ್ರೀತಿಗಿಂತ ಬಹಳಷ್ಟು ದುಃಖಗಳು ಸಹ ಈ ಪ್ರಪಂಚದಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಅದರ್ ಪ್ಲೆಷರ್ಸ್ ಟು, ಬಹಳಷ್ಟು ಅನುಭವಗಳು, ಬಹಳಷ್ಟು ನೋವುಗಳು, ಬಹಳಷ್ಟು ಸಂತೋಷದ ವಿಷಯಗಳು ಸಹ ಇದ್ದಾವೆ. ಕೇವಲ ಪ್ರೀತಿ ಅಷ್ಟೇ ಇಲ್ಲ ಈ ಒಂದು ಭೂಮಿಯಲ್ಲಿ. ಆ ಪ್ರೀತಿಯನ್ನು ಬಿಟ್ಟು ಅದಕ್ಕಿಂತ ಮಿಗಿಲಾದಂತಹ ವಿಷಯಗಳಿದೆ, ನಾನು ಅವುಗಳನ್ನು ಸಹ ನೋಡಬೇಕಾಗಿದೆ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಐ ಒನ್ಸ್ ಹ್ಯಾಡ್ ಫಾರ್ ಯು. ಆದ್ದರಿಂದ ಪ್ರಿಯೆ, ನನ್ನ ಆ ಹಿಂದಿನ ಪ್ರೀತಿಯನ್ನು ಮತ್ತೊಮ್ಮೆ ನೀನು ಬಯಸಬೇಡ. ಒಂದಾನಕ್ಕೊಂದು ಕಾಲದಲ್ಲಿ ಆ ಹಿಂದೆ ನಾನು ನಿನಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಟಿದೆ, ಅದೇ ಪ್ರೀತಿಯನ್ನು ನೀನು ಮತ್ತೆ ನನ್ನ ಕಡೆಯಿಂದ ನಿರೀಕ್ಷಿಸಬೇಡ ಅಂತ ಹೇಳಿ ಕವಿ ಫಾಯಿಜ್ರವರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಪೊಯಮ್ ಮೂಲಕ ಕವಿ ಆ ಪ್ರಪಂಚದಲ್ಲಿ ಪ್ರೀತಿಯ ಜೊತೆಗೆ ಹಲವಾರು ವಿಷಯಗಳು ಸಹ ಇದೆ. ದುಃಖ ಇದೆ, ನೋವಿದೆ, ನರಳಾಟ ಇದೆ, ರಕ್ತ, ಯುದ್ಧ, ಕಾರ್ಮಿಕ, ಲೇಬರ್ ಕೆಲಸ, ಹಾಗೆ ಆ ಒಂದು ಜನರನ್ನು ಮಾರಾಟ ಮಾಡ್ತಕ್ಕಂಥ ಇವೆಲ್ಲವೂ ಸಹ ಇದೆ. ಕೇವಲ ನಾನು ನಿನ್ನ ಪ್ರೀತಿಯನ್ನು ಮಾತ್ರವೇ ಅಲ್ಲ, ಅವೆಲ್ಲವನ್ನು ಸಹ ನಾನು ಗಮನಿಸಬೇಕಾಗಿದೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ನಾನು ನಿನ್ನ ಎಷ್ಟು ಪ್ರೀತಿ ಮಾಡಿದ್ದೆ, ಅದೇ ಪ್ರೀತಿಯನ್ನು ಈಗಲೂ ಸಹ ನನ್ನ ಕಡೆಯಿಂದ ಬಯಸಬೇಡ ಗೆಳತಿ, ಅದನ್ನು ನಾನು ಕೊಡಲಾರೆ.
ಕಾಲಾಂತರದಲ್ಲಿ ನಾನು ಬದಲಾಗಿದ್ದೇನೆ ಅಂತ ಹೇಳಿ ಈ ಪದ್ಯದ ಮೂಲಕ ಕವಿಯರವರು ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪದ್ಯದ ಸಾರಾಂಶ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಈ ಕನ್ನಡದ ಸಮರಿ ನಿಮಗೆ ಬಹಳಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅರ್ಥ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.